ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಚಳವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ಜಾಸ್ತಿ ಬರ್ತಾ ಇರೋದು ನೋಡಿದ್ರೆ ಬಹಳ ಕೇಸ್ಗಳಿದ್ದಾವೆ ಅಂತ ಹೇಳಿ ಗೊತ್ತಾಗ್ತದೆ. ನಾನು ಒಂದು ಸಬ್ ಕಮಿಟಿ ಮಾಡಿದ್ದೀನಿ. ಅದಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಕೂಡ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ. ಕನ್ನಡ ಮಾತನಾಡಬೇಕು ಅನ್ನೋದು ನಿಜ. ಆದ್ರೆ ಒಂದು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕನ್ನಡ ವಾತಾವರಣವನ್ನ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರಾದಂತ ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕಲಿದೇನೆ ಬದುಕಬಹುದು ಅಂತಕ್ಕಂಥ ವಾತಾವರಣ ಇದೆ. ಅನಿವಾರ್ಯತೆ ಇಲ್ಲ, ಕನ್ನಡ ಕಲಿಬೇಕಾದಂತ ಅನಿವಾರ್ಯತೆ ಅಂತ ವಾತಾವರಣ ಕೂಡ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಕನ್ನಡಿಗರು ಒಂದನ್ನ ಮಾಡಲೇಬೇಕಾದಂತ ಅಗತ್ಯ ಇದೆ ಅಂತಂದ್ರೆ, ಯಾರೇ ಬೇರೆ ಭಾಷೆಯವರು ಇರ್ತಾರಲ್ಲ, ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಕನ್ನಡದಲ್ಲೇ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ತಮಿಳುನಾಡು ಹೋದ್ರೆ, ಆಂಧ್ರಕ್ಕೆ ಹೋದ್ರೆ, ತೆಲಂಗಾಣಕ್ಕೆ ಹೋದ್ರೆ, ಕೇರಳಕ್ಕೆ ಹೋದ್ರೆ, ಮಹಾರಾಷ್ಟ್ರಕ್ಕೆ ಹೋದ್ರೆ, ಅಲ್ಲಿ ಆ ರಾಜ್ಯದ ಭಾಷೆ ಇದೆಯಲ್ಲ, ರಾಜ್ಯ ಭಾಷೆ, ಆ ಭಾಷೆನಲ್ಲೇ ಮಾತಾಡ್ತಾರೆ. ಇಬ್ರು ತುಳು ಭಾಷಿಕರು ಹೇಳಿದ್ರೆ ತುಳು ಭಾಷೆನಲ್ಲೇ ಮಾತಾಡ್ತಾರೆ. ನಾವು ಕನ್ನಡಿಗರು ಯಾಕೆ ಕನ್ನಡದಲ್ಲಿ ಮಾತಾಡಬಾರ್ದು? ಅಂತ ಕನ್ನಡದಲ್ಲೇ ಭಾಷೆ ನಾ ಕನ್ನಡದಲ್ಲೇ ಮಾತಾಡ್ತೀನಿ. ಅನಿವಾರ್ಯ ಆದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡಿ ಅಥವಾ ಬೇರೆ ಭಾಷೆನಲ್ಲಿ ಮಾತಾಡಿ. ನಾನು ಯಾವತ್ತೂ ಕೂಡ ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳಲ್ಲ, ಆದ್ರೆ ಕಲೀರಿ, ಕನ್ನಡಿಗರಾಗಿರಿ ಅಷ್ಟೇ. ಬೇರೆ ಭಾಷೆ ಕಲೀರಿ. ಈಗ ಬೇರೆ ರಾಜ್ಯದಿಂದ ಬರ್ತಾರೆ, ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ, ಹೋಗೋದು ಬೇಡ ಅಂತ ಹೇಳಲ್ಲ, ಸಂವಿಧಾನ ಅವಕಾಶ ಮಾಡ್ಕೊಂಡಿದೆ, ಹೋಗೋಣ. ಆದ್ರೆ ಇಲ್ಲಿ ಬಂದ ಮೇಲೆ ಕನ್ನಡಿಗರಾಗ್ತಕ್ಕಂಥ ನಾವು ಕನ್ನಡಿಗರಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಅಂತಕ್ಕಂಥ ಮಾತುಗಳನ್ನ ನಾವು ತಿಳ್ಕೋಬೇಕಾಗ್ತದೆ ಅಲ್ವಾ? ಒಂದು ಮಾತನ್ನ ಹೇಳಿ ಕೊನೆಯಲ್ಲಿ, ಕರ್ನಾಟಕದಲ್ಲಿ ಟ್ಯಾಕ್ಸ್ ಎಷ್ಟು ಕೊಡ್ತೀವಿ ಗೊತ್ತಾ ನಿಮ್ಗೆ? ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ಗೊತ್ತಾ? ಬರೀ 14 ಪೈಸೆ ಮಾತ್ರ. 1 ರೂಪಾಯಿ ತೆರಿಗೆ ಕಟ್ಟಿದ್ರೆ
ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 14 ಪೈಸೆ ಮಾತ್ರ. ಉಳಿದೆಲ್ಲ ಅವರೇ ಇಟ್ಟಿದ್ದಾರೆ. ಇದನ್ನು ನಾವು ಕನ್ನಡಿಗರಾದಂತವರು ತಿಳ್ಕೋಬೇಕಾಗ್ತದೆ. 4.5 ಲಕ್ಷ ಕೋಟಿ ಇಷ್ಟಾದರೂ ಕೂಡ ಈ ದೇಶದಲ್ಲಿ ವ್ಯಕ್ತಿಗತವಾದಂತಹ ವರಮಾನ ಇದೆಯಲ್ಲ, ಅದರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1, ಒಂದು ರಾಜ್ಯ ನಂಬರ್ 1 ರಾಜ್ಯ ಅಂತ ಹೇಳಿ ನಾವು ಆದಾಯದಲ್ಲಿ ಕಾರಣ ಯಾಕಪ್ಪ ಅಂತಂದ್ರೆ ನಾವು ತಂದಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಂದ ಇವತ್ತು ನಾವು ಮುಂಚೂಣಿಗೆ ಬಂದಿದ್ದೀವಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಕೇಂದ್ರದಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ. ಹಿಂದಿ ಭಾಷೆಯನ್ನ ಆಗಾಗ ಏರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೂ ನಮ್ಮ ರಾಜ್ಯ ಸರ್ಕಾರ ಹಿಂದಿ ಭಾಷೆಗೆ ವಿರೋಧ ಇಲ್ಲ, ಆದರೆ ಅದು ಒಂದು ರಾಷ್ಟ್ರ ಭಾಷೆ ಅಲ್ಲ ಅಂತಕ್ಕಂಥದ್ದನ್ನ ಕನ್ನಡವೇ ಸಾರ್ವಭೌಮ ಭಾಷೆ. ಇದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರ್ತಕ್ಕಂಥದ್ದು. ಕರ್ನಾಟಕ ಆಗ್ಬೇಕಾದ್ರೆ ಆಮೇಲೆ ಭಾಷಾವಾರು ವಿಂಗಡಣೆ ಆದ್ಮೇಲೆ 1956 ಜನವರಿ ನವೆಂಬರ್ 1ನೇ ತಾರೀಕು ಭಾಷಾವಾರು ಪ್ರಾಂತ್ಯ ಆಯಿತು 1956ನೇ ಇಸ್ವಿನಲ್ಲಿ. ಆದ್ರೆ ಕರ್ನಾಟಕ ಮೈಸೂರು ರಾಜ್ಯನೇ ಅಂತ ಹೇಳಿ ತಿಳಿದಿತ್ತು. 73ರಲ್ಲಿ ದೇವರಾಜ ಅರಸನವರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಯಿತು. 50 ವರ್ಷ ತುಂಬಿತು. 50ನೇ ವರ್ಷ ಮಾಡಬೇಕಾಗಿತ್ತು, ಆಚರಣೆ ಮಾಡಬೇಕಾಗಿತ್ತು. ಆದ್ರೆ ಬಿಜೆಪಿ ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ಅವರು 50ನೇ ವರ್ಷವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. 51 ವರ್ಷ ಆದರೂ ಕೂಡ ಕರ್ನಾಟಕ ನಾಮಕರಣ ಆಗಿ 50 ವರ್ಷ ತುಂಬಿದೆ. 51ನೇ ವರ್ಷ ಅಂತ ಹೇಳಿ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿ ನಾವು ಈ 50ನೇ ವರ್ಷವನ್ನ ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದೆ. ಹಾಗಾಗಿ ಇಡೀ ರಾಜ್ಯದಲ್ಲಿ 1 ವರ್ಷ ಪರ್ಯಂತ 50ನೇ ವರ್ಷದ ನಾಮಕರಣ ಮಾಡೋದಲ್ಲ ಕರ್ನಾಟಕ ಅಂತ ಹೇಳಿ, ಆ ನಾಮಕರಣ ಮಾಡಿದಂತ 50ನೇ ವರ್ಷವನ್ನ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಅದರ ಪ್ರಯುಕ್ತ ವಿಧಾನಸೌಧದ ಮುಂಭಾಗದಲ್ಲಿ ಭುವನೇಶ್ವರಿ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಅಲ್ಲೂ ಮಾಡ, ಬೆಳಗಾವಿನಲ್ಲೂ ಮಾಡೋಣ, ಬೆಂಗಳೂರಿನಲ್ಲೂ ಮಾಡೋಣ, ಕರ್ನಾಟಕದ ಯಾವ ಭಾಗದಲ್ಲೂ ಕೂಡ ಮಾಡ್ತಕ್ಕಂಥ